Hi friends, welcome back to my Osivit YouTube channel. ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರ, ಸೊ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ. ಆನ್ಲೈನ್ ಕ್ಯೂ ಪಿ ರಿನವಲ್ ನಾನು ಸಹ ಡಿಸೆಂಬರ್ ಎಂಡ್ ಆಗಿತ್ತು ನಾನು ಕ್ಯೂ ಪಿ ರಿನವಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಟೆಕ್ನಿಕಲ್ ಇಶ್ಯೂಯಿಂದ. ಸೊ ಇವಾಗ ಅದು ಪ್ರಾಬ್ಲಮ್ ಸಾಲ್ವ್ ಆಗಿ ಕ್ಯೂ ಪಿ ರಿನವಲ್ ಮಾಡ್ಬೋದು. ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಗೂಗಲ್ನಲ್ಲಿ ಅಫಿಷಿಯಲ್ ವೆಬ್ಸೈಟ್ ಆಫ್ KSPCನ ಟೈಪ್ ಮಾಡಬೇಕು, ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ಅಂತ. ಅದಾದಮೇಲೆ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫಸ್ಟ್ ನಿಮಗೆ ಹಿಂಗೆ ನೋಟಿಫಿಕೇಷನ್ ಕೊಡ್ತಾರೆ, ಓದ್ಕೊಳ್ಳಿ. ಕೆಳಗಡೆ ಬಂದರೆ ನಿಮಗೆ ಆನ್ಲೈನ್ ರಿನ್ಯೂವಲ್ ಅಂತ ಇರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ನಿಮಗೆ ಕ್ಯೂ ಪಿ ರಿನ್ಯೂವಲ್ಗೆ ಏನೇನು ಬೇಕು ಅಂತ ಎಲ್ಲ ಡೀಟೇಲ್ಸ್ ಅಲ್ಲಿರುತ್ತೆ, ಓದ್ಕೊಳ್ಳಿ. ಕೆಳಗಡೆ ಬೈ ರಿಜಿಸ್ಟರ್ ನೇಮ್ ಆರ್ ನಂಬರ್, ನಿಮ್ಮ ನೇಮ್ ಆದರೂ ಹಾಕಿ ಇಲ್ಲ ಕ್ಯೂ ಪಿ ನಂಬರ್ನಾದರೂ ಹಾಕಿ ಸರ್ಚ್ ಮಾಡಿ. ಸೊ ನಾನು ನನ್ನ ನೇಮ್ನ ಹಾಕಿ ಸರ್ಚ್ ಮಾಡ್ತಾ ಇದ್ದೀನಿ. ಇವಾಗ ಬರುತ್ತೆ ನೋಡಿ, ನಿಮ್ಮ ನೇಮಲ್ಲಿ ಯಾರ್ಯಾರ್ದೆಲ್ಲ ಇರುತ್ತೆ ಅವ್ರದ್ದೆಲ್ಲವೂ ಸಹ ಬರುತ್ತೆ. ನಿಮ್ಮದು ನೋಡಿ ಸರ್ಚ್ ಕೊಟ್ಟು ಲಾಗಿನ್ ಕೊಡಬೇಕು. ಅದಾದಮೇಲೆ ನೀವು ಈ ಆ್ಯಪ್ಗೆ ರಿಜಿಸ್ಟರ್ ಆಗಬೇಕು ಬೈ ಯುವರ್ ಫೋನ್ ನಂಬರಿಂದ. ಸೊ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನೀವು ಲಾಗಿನ್ ಆಗಿ ಅದಾದಮೇಲೆ ರಿನ್ಯೂವಲ್ ಆಪ್ಷನ್ ಬಂದು ಅಲ್ಲಿ ಆ್ಯಕ್ಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೈವ್ ಫೋಟೋ ಕೇಳುತ್ತೆ, ಕ್ಯಾಪ್ಚರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಫೋಟೋ, ಸಿಗ್ನೇಚರ್, ABH ಕಾರ್ಡ್ ಎಲ್ಲ. ನೀವು ಲಾಸ್ಟ್ 2 ಇಯರ್ಸಿಂದ ಇದೇ ಆ್ಯಪ್ ಮುಖಾಂತರ ರಿನ್ಯೂವಲ್ ಮಾಡ್ತಾ ಇದ್ದರೆ ABH ಕಾರ್ಡ್ ಸಿಗ್ನೇಚರ್ ಕೊಡೋ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಅಪ್ಲೋಡೆಡ್ ಅಂತಲೇ ಇರುತ್ತೆ. ಬಟ್ ಆಧಾರ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾದ್ರೆ 4 ಡಿಜಿಟ್ ಆದಮೇಲೆ ಈ ರೀತಿ ಲೈನ್ನ ಹಾಕಬೇಡಿ. ನೋಡಿ ನನಗೆ ಮಸ್ಟ್ ಕಂಟೈನ್ ಓನ್ಲಿ ನಂಬರ್ಸ್ ಅಂತ ಇದೆ. ಸೊ ನೀವು ಜಸ್ಟ್ ನಂಬರ್ಸ್ನ ಟೈಪ್ ಮಾಡಿ, ಮಿಡಲಲ್ಲಿ ಲೈನ್ಸ್ನೆಲ್ಲ ಹಾಕೋಕ್ಕೆ ಹೋಗಬೇಡಿ, ಅದು ತೊಗೊಳ್ಳಲ್ಲ. ಅದಾದಮೇಲೆ ಅಗ್ರಿ ಒಪ್ಕೊಂಡು ಪ್ರೊಸೀಡ್ ಅಂತ ಕೊಡಿ. ನಿಮಗೆ ಡೈರೆಕ್ಟ್ ಪೇಮೆಂಟ್ಗೆ ಹೋಗುತ್ತೆ. ಟ್ಯಾಕ್ಸ್ ಎಲ್ಲ ಸೇರಿ ನಿಮಗೆ ಜಸ್ಟ್ 36 ರೂಪೀಸ್ ಆಗುತ್ತೆ. ಅದಾದಮೇಲೆ ನೀವು ಫೋನ್ಪೇ, ಗೂಗಲ್ ಪೇ, UPI ಮುಖಾಂತರ ಪೇಮೆಂಟ್ನ ಮಾಡ್ಬೋದು. ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ಅವ್ರ ನೇಮು ಸಹ ಬರುತ್ತೆ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ. ಸೊ ಇದಿಷ್ಟು ಪ್ರೊಸೀಜರ್ ನೋಡಿದ್ರಲ್ಲ, ನಾನು ಹೇಗೆ ಮಾಡಿದೆ ಈಸಿಯಾಗಿ ನೀವು ಇವಾಗ ಮಾಡ್ಬೋದು ಎಲ್ಲರೂ ಸಹ. ಇದಾದಮೇಲೆ ನಿಮಗೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಇಲ್ಲಾಂದರೆ ಜಿಮೇಲಲ್ಲೂ ಸಹ ಈ ರೀತಿ ಬರುತ್ತೆ. 24 ಅವರ್ಸ್ ಆದಮೇಲೆ ಕಂಪ್ಲೀಟೆಡ್ ಅಂತ ಬರುತ್ತೆ, ಹೋಗಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ. ಸೊ ಈ ವಿಡಿಯೋಯಿಂದ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತುಂಬ ಜನ ಟೆಕ್ನಿಕಲ್ ಇಶ್ಯೂಯಿಂದ ರಿನ್ಯೂವಲ್ ಮಾಡಿರೋಲ್ಲ, ಸೊ ಅವ್ರಿಗೂ ಸಹ ಗೊತ್ತಾಗಲಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.